ಗುರು ನಮ್ ಇಂಡಿಯಾನೇ ಮೇನ್ ಸೋತೋಗಿ ಟೆಸ್ಟ್ ಮ್ಯಾಚ್ ರೀಸನ್ ಶುಭ್ಮನ್ ಗಿಲ್ಲೆ ಗುರು ನನ್ನ ಪ್ರಕಾರ. ಯಾಕಂತ ಹೇಳ್ತೀನಿ, ಪೂರ್ತಿ ಎಂಟ್ ತನಕ ನೋಡಿ ಸ್ನೇಹಿತರೆ. ಫಸ್ಟ್ ಆಫ್ ಆಲ್ ಸ್ನೇಹಿತರೆ, ನೀವು ನೋಡ್ತಿರೋ ಹಾಗೆ ಟೆಸ್ಟ್ ಮ್ಯಾಚ್ ಅಲ್ಲಿ ಶುಭ್ಮನ್ ಗಿಲ್ ಅವರು ಎಂಕರೇಜ್ ಮಾಡ್ಬೇಕಿತ್ತು ಬೌಲರ್ಸ್ ನ. ಅವ್ರು ನೋಡಿದ್ರೆ ಎಂಕರೇಜ್ ಮಾಡೋದ್ ಬಿಟ್ಟು ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಹೋಗಿ ಕುತ್ಕೊಂಡ್ಬಿಟ್ರು ಗುರು ನೀವೇ ಒಂದ್ ಯೋಚನೆ ಮಾಡಿ ನೋಡಿ. ಮೊಹಮ್ಮದ್ ಕೈಫ್ ಅಂಡ್ ಲೆಜೆಂಡ್ಸ್ ನಂತ ಚೇತೇಶ್ವರ್ ಪೂಜಾರ್ ಅವ್ರ ಗಿಲ್ ಬಗ್ಗೆ ಏನಂದ್ರೆ ಇವರು ಬೌಲರ್ ನ ಚೇಂಜ್ ಮಾಡ್ತಾನೆ ಇದ್ರು. 3 overs ಒಂದು ಬೌಲರ್ ಕೊಡ್ತಾರೆ, ಮತ್ತೆ ಚೇಂಜ್ ಮಾಡ್ತಾರೆ ಗುರು. ನೀವು ಒಂದ್ ಯೋಚನೆ ಮಾಡಿ ನೋಡಿ, ಆ ಬೌಲರ್ ಸೆಟ್ ಆಗೋದು ಬೇಡವಾ ಫೀಲ್ಡ್ ಅಲ್ಲಿ. ಜಡೇಜಾ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಗೆ ಓವರ್ ಕೊಡ್ತಾರೆ, ಮತ್ತೆ ಸಾರಾಂಶ್ ಜೈನ್ ಗೆ ಕೊಡ್ತಾರೆ ಗುರು. ಮಾನವ್ ಸುತಾರ್ ಏನ್ ಮಾಡಿದ್ರು, ಜಡೇಜಾ ಮಾನವ್ ಸುತಾರೆ ಹಾಕಿದ್ರೆ ನಮ್ಮ ಟೀಮ್ ಇಂಡಿಯಾನೇ ಪಕ್ಕ ಗೆದ್ದೆ ಬಿಡ್ತಿತ್ತು ಇವರು. ನೀವೇ ಒಂದ್ ಯೋಚನೆ ಮಾಡಿ ನೋಡಿ ಸ್ನೇಹಿತರೆ, ಇವರು ಎಲ್ಲಿ ಎಂಕರೇಜ್ ಮಾಡೋದು ಪ್ಲೇಯರ್ಸ್ ನ ಬಿಟ್ಟು ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಹೋಗಿ ಕುತ್ಕೊಂಡ್ಬಿಟ್ರು. ಇದೇ ತರ ಟೆಸ್ಟ್ ಕ್ಯಾಪ್ಟನ್ಸಿ ಇದ್ದಾಗ ವಿರಾಟ್ ಕೊಹ್ಲಿ ಅವರು ಈ ತರ ಮಾಡಿದ್ರು. ಅವರು ಒಂದ್ ಯೋಚನೆ ಮಾಡಿ ನೋಡಿ, ವಿರಾಟ್ ಕೊಹ್ಲಿ ಅವ್ರು ಮಾಡಿದ್ರ, ರೋಹಿತ್ ಶರ್ಮಾ ಅವ್ರು ಮಾಡಿದ್ರ, ಪ್ಯಾಟ್ ಕಮಿನ್ಸ್, ಸ್ಟೀವ್ ಸ್ಮಿತ್ ಕ್ಯಾಪ್ಟನ್ಸಿ ಮಾಡಿದ್ರ, ಟೆಂಬಾ ಬೌಮಾ ಈ ರೀತಿ ನಾಗಿದ್ರು WTC ಫೈನಲ್ಸ್ ಅಂತ. ಒಂದ್ ಯೋಚನೆ ಮಾಡಿ ನೋಡಿ, 2 ಓವರ್ ರಬಾಡ ಕೊಟ್ಬಿಟ್ಟು 2 ಓವರ್ ನಾರ್ಕೆ ಕೊಟ್ಬಿಟ್ಟು ಇನ್ನ 2 ಓವರ್ ಬೇರೆ ಬೌಲರ್ಸ್ ಗೆ ಕೊಟ್ಬಿಟ್ಟು ಈ ತರ ಕೀಪ್ ಚೇಂಜಿಂಗ್ ಮಾಡ್ತಾನೆ ಇದ್ರ ಬೌಲರ್ಸ್ ನ ಟೆಂಬಾ ಬೌಮಾ ಅವರು. ಇಲ್ಲ ಅಲ್ವಾ, ನಮ್ ಬೌಲರ್ಸ್ ಗು ಸೆಟ್ ಆಗೋ ಫೀಲ್ಡ್ ಅಲ್ಲಿ ಮ್ಯಾಕ್ಸಿಮಮ್ 10 overs ಆದ್ರೂ ಕೊಡ್ಲೇಬೇಕು ಈಚ್ ಅಂಡ್ ಎವ್ರಿ ಬೌಲರ್ಸ್ ಗೆ. ಬಟ್ ಇವರು ಆ ತರ ಮಾಡೇ ಇಲ್ಲ ಅವರು. ಮತ್ತೆ ಇವರು ಶುಭ್ಮನ್ ಗಿಲ್ ಅವರು ಪ್ಲೇಯರ್ಸ್ ನ ಎಂಕರೇಜ್ ಮಾಡೋದ್ಬಿಟ್ಟು ಹೆದರ್ಕೊಂಡ್ಬಿಟ್ಟು ಡ್ರೆಸ್ಸಿಂಗ್ ರೂಮ್ ಹೋಗ್ಬಿಟ್ರು. ವಿರಾಟ್ ಕೊಹ್ಲಿ ಅವರು ಟೆಸ್ಟ್ ಕ್ಯಾಪ್ಟನ್ಸಿ ಯಾಕೆ ಬೆಸ್ಟ್ ಗೊತ್ತಾದ್ರು. ವಿರಾಟ್ ಕೊಹ್ಲಿ ಅವ್ರು ಏನ್ ಹೇಳ್ತಿದ್ರು ಅಂದ್ರೆ, ಮೀಟಿಂಗ್ ಮಾಡುವಾಗ ಟೆಸ್ಟ್ ಮ್ಯಾಚ್ ನಡೀತಿರುವಾಗ ದೇ ಶುಡ್ ಫೀಲ್ ಹೆಲ್ ಔಟ್ ದೇರ್ ಅಂತ ಪ್ರೌಡ್ ಆಗಿ ಹೇಳ್ತಿದ್ರು. ಇದು ಅನ್ನೋದು ಕರೇಜಿಯಸ್ ಪ್ಲೇಯರ್ ವಿರಾಟ್ ಕೊಹ್ಲಿ ಅಂತ. ಬಟ್ ಶುಭ್ಮನ್ ಗಿಲ್ ಅವರು ಎದುರ್ಕೊಂಡು ಹೊರಗ್ಬಿಟ್ರು, ನೀವೇನಾದ್ರು ಮಾಡ್ಕೋರಿ, ನಾನೇನಾದ್ರು ಮಾಡ್ಕೊಂತೀನಿ ಅಂತ. ಇದು ನಿಜವಾಗ್ಲೂ ಶುಭ್ಮನ್ ಗಿಲ್ ನಿಂದಾನೆ ನಾವು ಟೆಸ್ಟ್ ಮ್ಯಾಚ್ ಸೋತಿದ್ದ ರೀಸನ್ ಗುರು ನನ್ನ ಪ್ರಕಾರ. ನಿಮಗೆ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಅನ್ನೋದು ಕಮೆಂಟ್ ಮಾಡಿ, ಅಂಡ್ ಹೆಚ್ಚಿನ ಕ್ರಿಕೆಟ್ ಅಪ್ಡೇಟ್ಸ್ ಗೆ ಫಾಲೋ ಮಾಡಿ.